ಆಲ್ರೆಡಿ ವೀಕ್ 1 ಪ್ಲೇಸ್ಮೆಂಟ್ ಸೀರೀಸ್ ಕಂಪ್ಲೀಟ್ ಆಗಿದೆ. ನೀವು ಇನ್ನೂ ಏನಾದರೂ ನಿಮ್ಮ ಗಿಟಬ್ ಅಕೌಂಟ್ ನ ಸೆಟ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಪ್ಲೇಸ್ಮೆಂಟ್ ಕೂತಾಗ ಪಕ್ಕ ರಿಜೆಕ್ಷನ್ ಆಗೋದಂತೂ ಗ್ಯಾರಂಟಿ. ಅಪ್ಡೇಟ್ ಬಂದ್ಬಿಟ್ಟು ನಾವೆಲ್ಲರೂ ವೀಕ್ 1 ಪ್ಲೇಸ್ಮೆಂಟ್ ಸೀರೀಸ್ ನ ಕ್ಲೀನ್ ಆಗಿ ಕಂಪ್ಲೀಟ್ ಮಾಡಿದೀವಿ. ನೀವೇನಾದ್ರೂ ಆ ಸೀರೀಸ್ ನ ಫಸ್ಟ್ ಇಂದ ನೋಡ್ಕೊ ಬಂದಿದ್ದೀರಾ ಅಂತ ಇದ್ರೆ ಎಷ್ಟೋ ವಿಷಯನ ನೀವು ತಿಳ್ಕೊಂಡಿರ್ತೀರಾ ನನ್ನ ಜೊತೆ. ಅಂಡ್ ಇವತ್ತಿನ ಟಾಪಿಕ್ ಕಡೆ ಬಂದ್ರೆ ಗಿಟಬ್. ಗೈಸ್ ಬೇಸಿಕಲಿ ಗಿಟಬ್ ಅಂದ್ರೆ ಏನು ಗೊತ್ತಾ? ನೀವೆಷ್ಟೋ ಜನ ಈಗ ಆಲ್ರೆಡಿ ಕೋಡಿಂಗ್ ನ ಮಾಡಿರ್ತೀರಾ ಅಂಡ್ ಆ ಕೋಡ್ ನ ಏನ್ ಮಾಡಿರ್ತೀರಾ, ನಿಮ್ ಲ್ಯಾಪ್ಟಾಪ್ ಅಲ್ಲಿ ಲೋಕಲ್ ಅಲ್ಲಿ ಸೇವ್ ಮಾಡಿರ್ತೀರಾ. ಬಟ್ ಅದ್ರ ಬದಲು ಅದೇನಾದ್ರೂ ನೀವು ಆನ್ಲೈನ್ ಅಲ್ಲಿ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟೋರ್ ಮಾಡ್ಬಿಟ್ಟು ಅದ್ರ ಮೇಲೆ ಏನಾದ್ರೂ ಪ್ರೊಸೆಸಿಂಗ್ ನ ಮಾಡ್ತೀರಾ ಅಂತ ಅಂದ್ರೆ ಅದೊಂದು ಜಾಗ ಇರೋದು ಯಾವ್ದಂತ ಅಂದ್ರೆ ಗಿಟಬ್ ಮಾತ್ರ. ಅಂಡ್ ಪ್ಲೇಸ್ಮೆಂಟ್ ಕಡೆ ಬಂದ್ರೆ ಗಿಟಬ್ ಏನು ಅಷ್ಟೊಂದು ಮ್ಯಾಟರ್ ಆಗುತ್ತೆ. ಗೈಸ್ ಈಗ ಏನ್ ಮಾಡ್ತೀರಾ, ನೀವೆಲ್ಲರೂ 5th ಸೆಮಿಗೆ ಬಂದಾಗ ಏನ್ ಮಾಡ್ತೀರಾ, ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡ್ತೀರಾ, ಆಯ್ತಾ? ಅಂಡ್ ಆ ಪ್ರಾಜೆಕ್ಟ್ಸ್ ನ ನೀವೇನಾದ್ರೂ HR ಗೆ ಸರ್ ನೋಡಿ ಸರ್ ನಾನು ಬಿಲ್ಡ್ ಮಾಡಿರೋ ಪ್ರಾಜೆಕ್ಟ್ ನನ್ನ ಲೋಕಲ್ ಲ್ಯಾಪ್ಟಾಪ್ ಅಲ್ಲಿ ಇದೆ, ನೀವು ನೋಡ್ಬೋದು ಸರ್ ಅಂತ ತೋರ್ಸಕ್ಕಾಗುತ್ತಾ? ಆಗಲ್ಲ ತಾನೆ. ಅದ್ರ ಬದಲು ನೀವೆಲ್ಲರೂ ಏನ್ ಮಾಡ್ತೀರಾ, ಅದಕ್ಕೆ ಏನ್ ಕೋಡ್ ಬರ್ದಿರ್ತೀರಲ್ಲ ಅದನ್ನ ಗಿಟಬ್ ಗೆ ಹಾಕ್ತೀರಾ ಅಂಡ್ ಗಿಟಬ್ ಅಲ್ಲೇ ಡಿಪ್ಲಾಯ್ ಮಾಡ್ತೀರಾ. ಡಿಪ್ಲಾಯ್ ಆಗಿರೋ ಲಿಂಕ್ ನ ಏನ್ ಮಾಡ್ತೀರಾ, ನೀವು ನಿಮ್ ರೆಸ್ಯೂಮ್ ಅಲ್ಲಿ ಹಾಕ್ತೀರಾ. ಅವಾಗ HR ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಲಿಂಕ್ ನ ಕ್ಲಿಕ್ ಮಾಡಿದ್ರಂತ ಅಂದ್ರೆ ನಿಮ್ ಪ್ರಾಜೆಕ್ಟ್ ಯಾವ ತರ ವರ್ಕ್ ಆಗ್ತಿದೆ ಅಂತ ಅವರು ಡೈರೆಕ್ಟ್ ಆಗಿ ಅವ್ರ ಲ್ಯಾಪ್ಟಾಪ್ ಅಲ್ಲಿ ನೋಡ್ಬೋದು. ಅಂಡ್ ನೀವೇನಾದ್ರೂ ಇನ್ನೂ ಗಿಟಬ್ ಅಕೌಂಟ್ ನ ಕ್ರಿಯೇಟ್ ಮಾಡಿಲ್ಲ ಅಂತ ಅಂದ್ರೆ ಮೊದ್ಲು ಹೋಗ್ಬಿಟ್ಟು ಇವತ್ತೇ ಕ್ರಿಯೇಟ್ ಮಾಡಿ. ನೀವ್ ಯಾವ ಇಯರ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಫಸ್ಟ್ ಹೋಗ್ಬಿಟ್ಟು ಇವತ್ತು ನಿಮ್ ಗಿಟಬ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಬಿಟ್ಟು ಅಲ್ಲಿ ನ್ಯೂ ರೆಪಾಸಿಟರಿ ಅಂತ ಕ್ಲಿಕ್ ಮಾಡಿ ಒಂದು ರೀಡ್ ಮಿ ಫೈಲ್ ನ ಜನರೇಟ್ ಮಾಡ್ಕೊಳ್ಳಿ. ಅಂಡ್ ರೀಡ್ ಮಿ ಫೈಲ್ ಅಲ್ಲಿ ಏನ್ ಮಾಡಿ ಅಂತ ಅಂದ್ರೆ ಫಸ್ಟ್ ಏನ್ ಮಾಡಿ ಅಂತ ನೇಮು ಅಂಡ್ ನೀವ್ ಯಾವ ಡೊಮೈನ್ ಬ್ರಾಂಚ್ ಅಲ್ಲಿ ವರ್ಕ್ ಮಾಡ್ತಾ ಇದೀರಾ ಆ ಬ್ರಾಂಚ್ ನೇಮು ಅಂಡ್ ನೀವೇನಾದ್ರೂ ಪ್ರಾಜೆಕ್ಟ್ ಬಿಲ್ಡ್ ಮಾಡೋ ಪ್ಲಾನ್ ಅಲ್ಲಿ ಇದ್ರೆ ಬೇಸಿಕ್ ಆಗಿ ಅಷ್ಟು ರೀಡ್ ಮಿ ಫೈಲ್ ನ ಕ್ರಿಯೇಟ್ ಮಾಡಿಡಿ. ಅಂಡ್ ಫ್ಯೂಚರ್ ಅಲ್ಲಿ ಬರ್ತಾ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡ್ತಾ ಇರ್ತೀರಲ್ಲ, ಆ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡ್ತಾನೆ ಡೈರೆಕ್ಟ್ ಆಗಿ ನಿಮ್ ಗಿಟಬ್ ಗೆ ಹಾಕೊಳ್ತಾ ಹೋಗಿ. ಅವಾಗ ಏನಾಗುತ್ತೆ, ಗಿಟಬ್ ಅಲ್ಲಿ ನಿಮ್ದು ಒಂದು ಒಳ್ಳೆ ಪೋರ್ಟ್ಫೋಲಿಯೋನು ಬಿಲ್ಡ್ ಆಗುತ್ತೆ ಅಂಡ್ ಅದನ್ನ ನೀವು ರೆಸ್ಯೂಮ್ ಮೇಲೂ ಆಡ್ ಮಾಡಬಹುದು. ಅಂಡ್ ಯಾರ್ಯಾರು ಈಗ ಆಲ್ರೆಡಿ ಗಿಟಬ್ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ರೆ ಅಂಡ್ ಪ್ರಾಜೆಕ್ಟ್ಸ್ ನ ಆಡ್ ಮಾಡಿದಿರಲ್ಲ, ಅವರೆಲ್ಲ ನಿಮ್ ಗಿಟಬ್ ಅಕೌಂಟ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟ್ಯಾಗ್ ಮಾಡಿ. ನಾನ್ ಬಂದ್ಬಿಟ್ಟು ಏನ್ ಮಾಡ್ತೀನಿ, ಪ್ರತಿಯೊಬ್ರು ಗಿಟಬ್ ಅಕೌಂಟ್ ನ ಚೆಕ್ ಮಾಡ್ತೀನಿ ಅಂಡ್ ಯಾರ್ ಗಿಟಬ್ ಅಕೌಂಟ್ ನನಗ್ ಜಾಸ್ತಿ ಇಷ್ಟ ಆಗುತ್ತಲ್ಲ ಅವ್ರನ್ನ ನಾನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ EC ಮತ್ತೆ ಮೆಕ್ಯಾನಿಕಲ್ ಸ್ಟೂಡೆಂಟ್ ಬೇಸ್ಡ್ ಇರುತ್ತೆ. ಅವ್ರು ಯಾವ ತರ ಪ್ಲೇಸ್ಮೆಂಟ್ ರಿಲೇಟೆಡ್ ಫೋಕಸ್ ಮಾಡ್ಬೇಕು, ಅವ್ರು ಏನೇನ್ ಕಲಿಬೇಕು ಪ್ರತಿಯೊಂದು ಇರುತ್ತೆ. ಆ ವೀಕ್ ನ EC ಅವರು ಮತ್ತೆ ಮೆಕ್ಯಾನಿಕಲ್ ಸ್ಟೂಡೆಂಟ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅಲ್ಲಿವರೆಗೂ ನನ್ನ ಅಕೌಂಟ್ ನ ಫಾಲೋ ಮಾಡ್ತಾ ಇರಿ.